ನಮಸ್ಕಾರ ಸ್ನೇಹಿತರೆ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ನೀವಿನ್ನೂ ಇಬ್ಬನಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರದಿದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಂಬಲಿಸಿ ಪ್ರೋತ್ಸಾಹಿಸಿ. ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಅರ್ಜಿ ಸಲ್ಲಿಸಲು ಅವಧಿ ವಿಸ್ತರಿಸುವಂತೆ ಒತ್ತಾಯಿಸಿ ಡಿಇಇಡಿ ವಿದ್ಯಾರ್ಥಿಗರ ಮನವಿ. ಬಳ್ಳಾರಿ ಕರ್ನಾಟಕ ಸರ್ಕಾರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ಸೆಪ್ಟೆಂಬರ್ 7ನೇ ತಾರೀಖಿನ ಒಳಗಾಗಿ ಅಲ್ಪಾವಧಿಯ ಕಾಲಮಿತಿಯನ್ನು ನಿಗದಿಗೊಳಿಸಿರುವ ಬಗ್ಗೆ ಆಕ್ಷೇಪಗಳು ವ್ಯಕ್ತವಾಗುತ್ತಿವೆ. ಈ ಸಂಬಂಧ ಬಳ್ಳಾರಿಯ ಡಯಟ್ನಲ್ಲಿ ಪರೀಕ್ಷೆಗಳನ್ನು ಬರೆಯಲು ಬಂದಿರುವ ವಿವಿಧ ಜಿಲ್ಲೆಯ ವಿದ್ಯಾರ್ಥಿಗಳು ಸೇರಿದಂತೆ ಕೂಡ್ಲಿಗಿ ತಾಲೂಕಿನ ಶಿಕ್ಷಣ ಸಂಸ್ಥೆಯೊಂದರ ವಿದ್ಯಾರ್ಥಿಗಳು ಬಳ್ಳಾರಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಶಿಕ್ಷಕರ ನೇಮಕಾತಿ ಅವಧಿಯನ್ನು ವಿಸ್ತರಿಸುವಂತೆ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಸುಮಾರು 8 ವರ್ಷಗಳ ಸುದೀರ್ಘ ಅವಧಿಯ ನಂತರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಮುಂದಾಗಿರುವ ಸರ್ಕಾರದ ಕ್ರಮ ಸ್ವಾಗತಾರ್ಹ. ಈ ಅವಕಾಶಕ್ಕಾಗಿ ಕುತೂಹಲದಿಂದ ಕಾಯುತ್ತಿದ್ದ ಹೆಚ್ಚಿನ ಸಂಖ್ಯೆಯ ಡಿಇಎಡ್ ಅಭ್ಯರ್ಥಿಗಳು ಶಿಕ್ಷಣ ಇಲಾಖೆಯಲ್ಲಿ ಉದ್ಯೋಗ ಪಡೆಯಲು ಪ್ರಸ್ತುತ ನೇಮಕಾತಿ ಪ್ರಕ್ರಿಯೆಯನ್ನು ಅವಲಂಬಿಸಿದ್ದಾರೆ. ಆಕ್ಷೇಪವೆಂದರೆ 12/8/2026ರಿಂದ ಪ್ರಾರಂಭವಾಗಿರುವ ಡಿಇಎಲ್ಎಡ್ ಪರೀಕ್ಷೆಗಳಿಗೆ ಹಾರಾಗುತ್ತಿರುವ ಅಭ್ಯರ್ಥಿಗಳಿಗೆ ತೊಂದರೆ ಎದುರಾಗಿದೆ ಎಂದು ವಿದ್ಯಾರ್ಥಿಗಳು ಆರೋಪಿಸಿದ್ದಾರೆ. ಸಾಮಾನ್ಯ ಶೈಕ್ಷಣಿಕ ವೇಳಾಪಟ್ಟಿಯ ಪ್ರಕಾರ ಡಿಇಎಲ್ಎಡ್ ಪರೀಕ್ಷೆಗಳನ್ನು ಮೇ 2026ರೊಳಗೆ ನಡೆಸಬೇಕಾಗಿತ್ತು. ಅಲ್ಲದೆ ಫಲಿತಾಂಶಗಳನ್ನು ಜೂನ್ 2026ರ ಮೊದಲು ಘೋಷಿಸುವ ನಿರೀಕ್ಷೆಯಿತ್ತು. ವಿವಿಧ ಕಾರಣಗಳಿಂದಾಗಿ ಇಲಾಖಾ ಮಟ್ಟದಲ್ಲಿನ ವಿಳಂಬದಿಂದಾಗಿ ಪರೀಕ್ಷೆಗಳನ್ನು 12/8/2026ರಿಂದ ನಿಗದಿಪಡಿಸಲಾಯಿತು. ಪರಿಣಾಮವಾಗಿ ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿದ ಪ್ರಸ್ತುತ ಕೊನೆಯ ದಿನಾಂಕದ ಮೊದಲು ಫಲಿತಾಂಶಗಳನ್ನು ಘೋಷಿಸುತ್ತಾರೆಂದು ನಿರೀಕ್ಷೆ ಮಾಡುವುದು ಸಾಧ್ಯವಿಲ್ಲದಾಗಿದೆ. ಅರ್ಜಿ ಸಲ್ಲಿಸಲು ಕೇವಲ 20 ದಿನಗಳಿವೆ. ಆದರೆ ಡಿಇಎಲ್ಇಡಿ ಪರೀಕ್ಷೆ ನಂತರದ ಮೌಲ್ಯಮಾಪನ ಪ್ರಕ್ರಿಯೆ ಮತ್ತು ಫಲಿತಾಂಶಗಳ ಘೋಷಣೆಗೆ ಸುಮಾರು 30-35 ದಿನಗಳ ಕಾಲಾವಕಾಶ ಬೇಕಾಗುವ ಸಾಧ್ಯತೆಯಿದೆ. ಹೀಗಾಗಿ ನೇಮಕಾತಿ ಪ್ರಕ್ರಿಯೆಗಳಲ್ಲಿ ಗೊಂದಲಗಳು ಜೊತೆಗೆ ಆಕಾಂಕ್ಷಿಗಳಲ್ಲಿ ಆತಂಕಗಳು ಹೆಚ್ಚಾಗಲು ಕಾರಣವಾಗಿದೆ. ಆದ್ದರಿಂದ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಅವಧಿಯನ್ನು ವಿಸ್ತರಿಸುವಂತೆ ಪರೀಕ್ಷಾರ್ಥಿಗಳು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ. ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಮಾದರಿಯಲ್ಲಿ ಸಿಇಟಿ ರದ್ದುಪಡಿಸಿ ಟಿಇಟಿ ಮತ್ತು ಡಿಇಟಿ ಅಂಕಗಳನ್ನು ಪರಿಗಣಿಸಿ ಶಿಕ್ಷಕರ ನೇಮಕಾತಿ ಕೈಗೊಳ್ಳಬೇಕು. ಸಿಇಟಿ ಬೇಕಾಗಿರುವುದಿಲ್ಲ, ಅದರ ಅವಶ್ಯಕತೆಯೂ ಇಲ್ಲ. 2 ವರ್ಷದ ಡಿಎಡ್ ತರಬೇತಿ, ಇಂಟರ್ನ್ಶಿಪ್, 33 ದಿನ ಮತ್ತು 15 ದಿನ ಅಭ್ಯಾಸ ಬೋಧನೆ ಮಾಡಿರುತ್ತಾರೆ. ಗ್ರಾಮೀಣ ಪ್ರದೇಶಗಳಿಗೆ ಹೋಗಿ ತರಬೇತಿ ಪಡೆದಿರುತ್ತಾರೆ. ಕನ್ನಡ ಶಾಲೆ ಉಳಿಯಬೇಕಾದರೆ ಗ್ರಾಮೀಣ ಪ್ರದೇಶದ ಮಕ್ಕಳು ಗ್ರಾಮೀಣ ಪ್ರದೇಶದ ಶಾಲೆಗಳಲ್ಲಿ ಕೆಲಸ ಮಾಡಬೇಕು. ಸಿಎಂ ಡಿಕೆ ಶಿವಕುಮಾರ್ ಅವರು ಶಿಕ್ಷಣ ಮಂತ್ರಿಗಳನ್ನು ಬದಲಾವಣೆ ಮಾಡಬೇಕು. ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಉತ್ತಮ ದೃಷ್ಟಿಕೋನವನ್ನೊಂದಿರುವ ಮತ್ತು ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಹೊಂದಿರುವ ಅನುಭವಸ್ಥ ಶಿಕ್ಷಣ ಮಂತ್ರಿಗಳು ಕರ್ನಾಟಕಕ್ಕೆ ಬೇಕಿದೆ ಎಂದು ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮೀಣ ಪ್ರದೇಶಗಳ ವಿದ್ಯಾರ್ಥಿಗಳ ಕನಸು ನನಸಾಗಬೇಕಾದರೆ ಉನ್ನತ ಶಿಕ್ಷಣ ಪಡೆದ ಗ್ರಾಮೀಣ ಪ್ರದೇಶದ ಶಾಸಕರನ್ನು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರನ್ನಾಗಿ ನೇಮಕ ಮಾಡಬೇಕೆಂದು ಈ ರಾಜ್ಯದ ರೈತರ ಪರವಾಗಿ, ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳ ಪರವಾಗಿ ನಾವು ಮನವಿ ಮಾಡಿಕೊಳ್ಳುತ್ತೇವೆ. ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಮಾದರಿಯಲ್ಲಿ ಸಿಇಟಿ ರದ್ದುಪಡಿಸಿ ರಾಷ್ಟ್ರ ಮಟ್ಟದಲ್ಲಿ ಏಕರೂಪವಾದ ಶಿಕ್ಷಕರ ನೇಮಕಾತಿ ನೀತಿಯನ್ನು ಅನುಸರಿಸಬೇಕು. ನೀಟ್ ಬರೆಯುವವರು ಶ್ರೀಮಂತರ ಮಕ್ಕಳು, ರೈತರ ಮಕ್ಕಳು. ಟಿಇಟಿ ಬರೆದು ಶಿಕ್ಷಕರಾಗುವುದು ಬೇಡವೇ? ಸಿಇಟಿ ಯಾಕೆ ಬೇಕು? ವಿದ್ಯಾರ್ಥಿಗಳು ಪ್ರಶ್ನಿಸಿದ್ದಾರೆ. ಪಾಪುರಾಜ್, ಚಿತ್ತರಂಜನ್ ಮತ್ತು ಇತರ ಮಿತ್ರರು ಬಳ್ಳಾರಿ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ತಮ್ಮ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿದ್ದಾರೆ. ಸರ್ಕಾರ ನಮ್ಮ ಬೇಡಿಕೆಗಳನ್ನು ಶೀಘ್ರವಾಗಿ ಪರಿಗಣಿಸದಿದ್ದರೆ ಉಗ್ರ ಪ್ರತಿಭಟನೆ ಮಾಡಲಾಗುವುದೆಂದು ಎಚ್ಚರಿಕೆ ನೀಡಿದ್ದಾರೆ. ಕೂಡ್ಲಿಗಿಯ ವಿದ್ಯಾಸಂಸ್ಥೆಯಲ್ಲಿ ಅಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳು ಇಬ್ಬನಿ ನ್ಯೂಸ್ ಜೊತೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡವರಲ್ಲಿ ಭೂಮಿಕಾ, ವೈಶಾಲಿ, ಬಿಂದು, ಅಕ್ಷತಾ ಮುಂತಾದವರಿದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯದ ಹಿತದೃಷ್ಟಿಯಿಂದ ಉಪನ್ಯಾಸಕ ಸುಭಾಷ್ ಚಂದ್ರ ಅವರು ಕೂಡ ಮಾತನಾಡಿದ್ದಾರೆ. ಕೇಳಿಸಿಕೊಳ್ಳಿ. ತೆಲಂಗಾಣ ಮತ್ತು ತಮಿಳುನಾಡು, ಕೇರಳದಂಥ ರಾಜ್ಯಗಳ ಮಾದರಿಯನ್ನು ಇಲ್ಲಿ ಕರ್ನಾಟಕಕ್ಕೂ ತಂದು ನಮಗೆ ಟಿಇಟಿ ಮತ್ತು ನಮ್ಮ ಡಿಎಲ್ಇಡಿ ಕೋರ್ಸ್ ಮೇಲೆ ನಮಗೆ ನೇಮಕಾತಿ ಮಾಡ್ಕೊಳ್ಳೋವಂಥ ವ್ಯವಸ್ಥೆ ಮಾಡಬೇಕಂತ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಡಾಟಾದು ಅಥವಾ ದತ್ತಾಂಶಗಳ ಕೊರತೆ ಇದ್ದರೆ ನೀವು ಒಂದು ತಜ್ಞರ ಸಮಿತಿಯನ್ನು ರಚನೆ ಮಾಡ್ಬೋದು. ನಿಮಗೆ ಬೇಕಾಗಿರ್ತಕ್ಕಂಥ ಯಾವುದಾದ್ರೂ ಒಂದು ತಜ್ಞರ ತಂಡವನ್ನು ರಚನೆ ಮಾಡೋದರ ಮುಖಾಂತರ ನೀವು ದತ್ತಾಂಶ ಕಲೆ ಹಾಕಿ ಅದನ್ನು ದತ್ತಾಂಶ ಪಡೆದು ನಮ್ಮಂಥ ಬಡ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಈ ಸಂಬಂಧ ಡಿ ಸಿ ಅವರಿಗೆ ಮನವಿ ಕೊಡ್ತೀನಿ. ಈ ಸಂಬಂಧ ನಾವು ಇಂದು ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಬಳ್ಳಾರಿ ಮಾನ್ಯ ಜಿಲ್ಲಾಧಿಕಾರಿಗಳು ಬಳ್ಳಾರಿ ಅವರಿಗೆ ಇಂದು ಮನವಿಯನ್ನು ಕೂಡ ಸಲ್ಲಿಸಿರ್ತೀವಿ.
ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಅವರೆಲ್ಲ ಒಕ್ಕೊರಲಿಂದ ನಾವು ಈ ಒಂದು ಮನವಿನ ಮಾಡ್ಕೊಳ್ತಾ ಇದ್ದೀವಿ ಮತ್ತು ಒತ್ತಾಯ ಮಾಡ್ತಾ ಇದ್ದೀವಿ. ನಮ್ಮ ಮನವಿಯನ್ನು ಮುಂದಿನ ದಿನಗಳಲ್ಲಿ ಪರಿಷ್ಕರಿಸದೇ ಇದ್ದರೆ, ಪರಿಗಣಿಸದೇ ಇದ್ದರೆ ನಾವು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳುವುದರ ಮೂಲಕ ಆ ಸರ್ಕಾರಕ್ಕೆ ಇನ್ನು ಮುಂದಿನ ದಿನಗಳ ಎಚ್ಚರಿಕೆ ಮೂಡಿಸ್ತೀವಿ ಅಂತ ಈ ಮೂಲಕ ವಿನಂತಿ ಮಾಡ್ಕೊಳ್ತೀವಿ. ಶ್ರೀ ಶರಣ ಬಸವೇಶ್ವರ ಶಿಕ್ಷಕರ ಸಂಸ್ಥೆ ಕಾನಮಡುಗು ನಮ್ಮ ರಾಜ್ಯದಲ್ಲಿ ಕಡ್ಡಾಯವಾಗಿ ಶಿಕ್ಷಕರ ನೇಮಕಾತಿ ಮಾಡಲೇಬೇಕು. ನನ್ನ ಹೆಸರು ಲತಾ ಅಂತ, ಶರಣ ಬಸವೇಶ್ವರ ಕಾಲೇಜಿಂದ. ಪ್ರತಿ ವರ್ಷ ಸಿವಿಲ್ಲು ಮತ್ತು ಡಾಕ್ಟರ್ ಕೋರ್ಸು, ಇಂಜಿನಿಯರ್ ಕೋರ್ಸು ಎಲ್ಲ ಹೇಗೆ ಕಾಲ್ಫಾರಮ್ ಮಾಡ್ತಿರೋ ಹಾಗೆ ನಮ್ಮ ಶಿಕ್ಷಕರ ಕೋರ್ಸನ್ನು, ಪ್ರಾಥಮಿಕ ಶಿಕ್ಷಕರ ಕೋರ್ಸನ್ನು ಕಾಲ್ಫಾರಮ್ ಮಾಡಬೇಕು. ಹಿಂದೆ 10 ವರ್ಷಗಳ ಹಿಂದೆ ಮಾಡಿರೋ ಕಾಲ್ಫಾರಮ್ 2026ರಲ್ಲಿ ಮಾಡಿದ್ದೀರಾ. ಹೀಗೆ 2%ಗೋಸ್ಕರ ನಾವು ಪ್ರತಿ ವರ್ಷವೂ ಕಷ್ಟಪಟ್ಟು ಓದಬೇಕಾ? ಪ್ರತಿ ವರ್ಷವೂ ಎಲ್ಲ ಕೋರ್ಸ್ಗಳಿಗೆ ಎಷ್ಟು ಆದ್ಯತೆ ಕೊಡ್ತೀರೋ ಅಷ್ಟು ಆದ್ಯತೆ ನಮ್ಮ ಕೋರ್ಸಿಗೆ ಕೊಡಬೇಕೆಂದು ಮನವಿ. ನಾನು ಸೋಮಣ್ಣ KS ಅಂತ ಹೇಳ್ಬಿಟ್ಟು ಸರ್, ಸುಮಾರು ನಮ್ಮ HK ಭಾಗದಲ್ಲಿ 60,000 PhD ಕಾಲಿದೆ. ಹೈದ್ರಾಬಾದ್ ಕರ್ನಾಟಕದವ್ರಿಗೆ 60,000 ಸುಮಾರು ಶಿಕ್ಷಕರ ಕಾಲಿದೆ. ಇವ್ರು ಕರ್ನಾಟಕ ನೋಟಿಫಿಕೇಷನ್ ಮಾಡಿದ್ದು 5,225 ಬರೀ PhD ಅಂದರೆ ಪ್ರೈಮರಿ ಸ್ಕೂಲ್ ಟೀಚರ್ಗೆ. ಈಗ ಕೇವಲ ಅದನ್ನ ನೋಟಿಫಿಕೇಷನ್ ಮಾಡಿದ್ದಾರೆ, ಮತ್ತು ತಿರ್ಗಾ ಅಪ್ಲಿಕೇಶನ್ಗೆ ಅರ್ಜಿ ಹಾಕೋಕ್ಕೆ ಕೇವಲ 900 ಬಿಟ್ಟಿದ್ದಾರೆ. ಅಂದರೆ ನಾವು ಇಲ್ಲಿ ಅವಕಾಶ ವಂಚಿತರು ಆಗ್ತಿದ್ದೀವಿ. ಆಮೇಲೆ ನಮಗೆ TT ಆದವರಿಗೆ, ಆಮೇಲೆ ಟೆಟ್ ಆದವರಿಗೆ, ಈಗ ನಮಗೆ ಇಂದು ಎಕ್ಸಾಮ್ ಮುಗೀತು, ಅವರಿಗೆ ಅವಕಾಶ ಮಾಡಿಕೊಡ್ಬೇಕು. ಸುಮಾರು ವಿದ್ಯಾರ್ಥಿಗಳು TT ಕ್ಲಿಯರ್ ಮಾಡ್ಕೊಂಡು ಅವರು ಅಪ್ಲಿಕೇಶನ್ಗೆ ಎಲಿಜಿಬಲ್ ಇದ್ದಾರೆ. ಅವರಿಗೆ ಅನುಕೂಲ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ. ಆಮೇಲೆ ಈಗ GPT, HS ಇವೆಲ್ಲ B.Ed ಮಾಡಿದ್ರೆ ಬರ್ತಾರೆ. ನಾವು ಏನಿದ್ರೆ D.Ed PUC ಮಾಡ್ಕೊಂಡು ಬಡ ವಿದ್ಯಾರ್ಥಿಗಳು ಇದು ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ನಾವು ಕೇವಲ ಸ್ವಲ್ಪ ಫೀಸ್ ಕಡಿಮೆ ಇರುತ್ತೆ ಅಂತೇಳಿ D.Ed ಮಾಡ್ಕೊಂಡು ನಾವು ಶಿಕ್ಷಕರಾಗುವ ಆಸೆಯಿಂದ ನಾವು ಬಂದಿರ್ತೇವೆ. ಇದನ್ನು ನೀವು ಪರಿಗಣಿಸಿ ಪೋಸ್ಟ್ಗಳನ್ನು ಜಾಸ್ತಿ ಮಾಡಿ ಪ್ರತಿ ವರ್ಷ ಇದು ಮಾನದಂಡ ಆಗಬೇಕು. ಶಿಕ್ಷಕರ ಮಾನದಂಡ ಅಂತ ಪರಿಗಣಿಸಿ ಅಲ್ಲಿ ನಮಗೆ ಶಿಕ್ಷಕರನ್ನು ಪ್ರತಿ ವರ್ಷ ಕಾಲ್ಫಾರ್ಮ್ ಮಾಡುವ ವ್ಯವಸ್ಥೆಯನ್ನು ಮಾಡಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ. ಇದನ್ನು ನೀವು ಪರಿಗಣಿಸಿ ಎಚ್ಚರಿಕೆಯಿಂದ ನಮಗೆ ನ್ಯಾಯವನ್ನು ಒದಗಿಸಬೇಕು. ಇಲ್ಲಾಂದರೆ ಮುಂದಿನ ದಿನದಲ್ಲಿ ಕಠಿಣವಾಗಿ ನಾವು ಉಗ್ರ ಹೋರಾಟವನ್ನು ಕೈಗೊಳ್ಳಲು ಎಲ್ಲ ಪ್ರಾರಂಭವನ್ನು ನಾವು ಮಾಡಿಕೊಳ್ತೇವೆ. ದಯವಿಟ್ಟು ಇದನ್ನು ನೀವು ಎಚ್ಚರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ನಿಮ್ಮ ಹೆಸರು ಹೇಳಿ. ಮೊದಲನೇದಾಗಿ ತಮಗೆಲ್ಲ ವಂದನೆಗಳನ್ನು ತಿಳಿಸುತ್ತಾ, ಒಂದು ದೇಶದ ಭವಿಷ್ಯ ನಿರ್ಮಾಣ ಆಗಬೇಕಂದ್ರೆ ಶಾಲೆಯ 4 ಗೋಡೆಗಳ ಮಧ್ಯೆ ಅಂದರೆ ಪ್ರಾಥಮಿಕ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆ ನೀಡಬೇಕು. ಯಾಕಂದರೆ ಒಂದು ದೇಶ ಅಭಿವೃದ್ಧಿ ಆಗಬೇಕಾದ್ರೆ, ವಿಶ್ವಗುರು ಭಾರತ ಆಗಬೇಕಾದ್ರೆ ಪ್ರಾಥಮಿಕ ಶಿಕ್ಷಣಕ್ಕೆ ಮೊದಲು ಆದ್ಯತೆ ಕೊಡಬೇಕು. ಆದರೆ ನಮ್ಮ ಇತ್ತೀಚಿನ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ಉನ್ನತ ಶಿಕ್ಷಣಗಳಿಗೆ, ತಾಂತ್ರಿಕ ಶಿಕ್ಷಣಗಳಿಗೆ ಮಾತ್ರ ಆದ್ಯತೆ ನೀಡ್ತಾ ಇದೆ. ಈ ಭಾರತದ ಭವಿಷ್ಯ ನಿರ್ಮಾಣ ಮಾಡಬೇಕಂದ್ರೆ ಶಿಕ್ಷಣಕ್ಕೆ ಯಾರು ಹೊಣೆ ಆಗಬೇಕು? ಸರ್ಕಾರ ಇದನ್ನು ಮಣಿಬೇಕು. ಸರ್ಕಾರ ಇದರ ಬಗ್ಗೆ ಚಿಂತನೆ ಮಾಡಬೇಕು. ಹಾಗೂ ಈ PhD ಅಂತ ಏನು ಹುದ್ದೆ ಇದೆಯಲ್ಲ, ಭಾರತ ಗೆಜೆಟ್ನಲ್ಲಿ 5,225 ಏನು ಹೊರಡಿಸಿದ್ರು, ಅದನ್ನು ತಾತ್ಕಾಲಿಕ ರದ್ದು ಮಾಡಿಬಿಟ್ಟು ಈಗ ಪ್ರಸ್ತುತ 900 ಹುದ್ದೆಗಳನ್ನು ಮಾತ್ರ ಬಿಡುಗಡೆ ಮಾಡಿದೆ. ಇದು ಯಾರಲ್ಲಿ ನಾವು ಮನವಿ ಮಾಡಿಕೊಡ್ಬೇಕು? ಸರ್ಕಾರ ಬಡ ವಿದ್ಯಾರ್ಥಿಗಳಿಗೆ ಅವರ ಭವಿಷ್ಯಕ್ಕೆ ಆಧಾರವಾಗಿ ಈ ಒಂದು ಪ್ರಾಥಮಿಕ ಶಿಕ್ಷಣಕ್ಕೆ ಮಹತ್ವವನ್ನು ನೀಡಬೇಕು. ಇದರಿಂದಾಗಿ ಎಲ್ಲರೂ ಕೂಡ ನಾವು ಸರ್ಕಾರಕ್ಕೆ ಕಟ್ಟೆಚ್ಚರಿಕೆಯಾಗಿ ಅಥವಾ ಒಂದು ಸವಾಲಾಗಿ ಹೇಳ್ತಾ ಇದ್ವಿ, ನೀವು ಮುಂದಿನ ದಿನಮಾನಗಳಲ್ಲಿ ಅಂದರೆ ಈ ಪ್ರಸ್ತುತ ನೇಮಕಾತಿಯಲ್ಲಿ PhD ಹುದ್ದೆಗಳನ್ನು ಜಾಸ್ತಿ ಮಾಡದಿದ್ದರೆ ನಾವು ಉಗ್ರವಾದ ಹೋರಾಟವನ್ನು ಮಾಡುವ ಮೂಲಕ ನಮ್ಮ ಈ ಒಂದು ಸೇಡಿನ ಜ್ವಾಲಾಮುಖಿಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇವೆ. ಧನ್ಯವಾದಗಳು. ಈಗೇನು ನಾವು ಮಾತಾಡೋದು, ಯಾಕಂದರೆ ಈಗ ನಾವು ಪ್ರಾಥಮಿಕ ಶಿಕ್ಷಣದಲ್ಲಿ ನಾವು ಅಧಿಕಾರ ಪಡ್ಕೊಳ್ಬೇಕಂದ್ರೆ ಈಗ ಎಲ್ಲರಿಗೂ ಒಂದೇ ರೀತಿಯಾಗಿ ನೋಡಬೇಕು. ಯಾಕಂದರೆ ಸುಮ್ಮನೆ ನಮ್ಮ ದೇಶದಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಅನ್ನೋದು ಒಂದು ಪದವನ್ನು ಬಳಸ್ತೀವಿ. ಯಾಕಂದರೆ ನಾವು ನಮ್ಮವರು ನಮ್ಮತನ ಎಂಬುದು ಎಲ್ಲರಿಗಿರ್ತೈತೆ. ಯಾಕೆ ಒಂದೊಂದು ಶಿಕ್ಷಣ ಹಂತದಲ್ಲಿ ಒಂದೊಂದು ಶಿಕ್ಷಣಕ್ಕೆ ಒಂದೊಂದು ಹೈಯರ್ ಎಜುಕೇಷನರಿಗೆ ಬೇರೆ, ಲೋ ಎಜುಕೇಷನರಿಗೆ ಬೇರೆ ಅಂತ ವಿಭಾಗ ಮಾಡೋದಲ್ಲ. ಯಾಕಂದರೆ ಶಿಕ್ಷಣ ಅಂದಮೇಲೆ ಎಲ್ಲರಿಗೂ ಒಂದೇ ದೊರಕಬೇಕು, ಎಲ್ಲರಿಗೂ ಒಂದೇ ಅಧಿಕಾರ ಕೊಡಬೇಕು. ಯಾಕಂದರೆ ಈಗ
ಒಂದು ನಾವು ಶಿಕ್ಷಣ ಹೈಯರ್ ಎಜುಕೇಷನರು ಯಾರು ಹೈಯೆಸ್ಟ್ ಲೆವೆಲಲ್ಲಿ ಓದಿರ್ತಾರೆ, ಅದಕ್ಕೆ ಅವ್ರಿಗೆ ಹೈಯೆಸ್ಟು ಇದು ಕಾಲ್ ಫಾರಮ್ ಮಾಡಿರ್ತಾರೆ. ಆದರೆ ಈಗ ಶಿಕ್ಷಕರಿಂದ ತಾನೇ ಅವ್ರು ಹೋಗಿರೋದು. ಯಾಕಂದರೆ ಶಿಕ್ಷಕರಿಂದ ಅವ್ರು ಇರಲ್ಲ, ಶಿಕ್ಷಕರಿಂದೆಲ್ಲ ಅವ್ರು ಹೋಗಿರ್ತಾರೆ ಅಂದಮೇಲೆ ನಮ್ಮಂಥ ಶಿಕ್ಷಕರಿಗೆ ಅವಕಾಶ ಕೊಡಬೇಕು. ಅವಕಾಶ ಕೊಡಲಿದ್ರೆ ಮುಂದಿನ ದಿನಮಾನಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳ ಕಡೆಯಿಂದ ಅಥವಾ ಎಲ್ಲ ಇಡೀ ನಮ್ಮ ಕರ್ನಾಟಕದಲ್ಲಿ ಒಟ್ಟು ಹೈಯರ್ ಎಜುಕೇಷನ್ ಅಥವಾ ಲೋ ಎಜುಕೇಷನ್ ಓದ್ತಿರೋ ವಿದ್ಯಾರ್ಥಿಗಳ ಕಡೆಯಿಂದ ನಾವು ಸರ್ಕಾರಕ್ಕೆ ಮನವಿ ಕೇಳೋದು ಏನೆಂದರೆ ಪ್ರತಿಯೊಬ್ಬ ಪ್ರಾಶಿಕ್ಷಣಾರ್ಥಿಗಳಿಗೆ ಅಥವಾ ಏನಾದರೂ ಟೆಕ್ನಿಕಲ್ ಎಜುಕೇಷನ್ ಹೋದರೂ ಪ್ರತಿಯೊಬ್ಬರಿಗೆ ಒಂದೇ ಅಧಿಕಾರ ಕೊಡಬೇಕು, ಅಥವಾ ಎಲ್ಲ ಕಾಲ್ ಫಾರಮ್ ಮಾಡಿ ಒಂದೇ ಸಮತಟ್ಟವಾದ ಅಧಿಕಾರವನ್ನು ಕೊಡಬೇಕು. ಕೊಡಲಿದ್ರೆ ಉಗ್ರವಾದ ಹೋರಾಟ ಮಾಡಲು ನಾವೆಲ್ಲರೂ ಸಿದ್ಧರಿದ್ದೀವಿ. ಎಲ್ಲರೂ ಸಿದ್ಧರಾಗಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತೀವಿ. ಹೆಸರು ಹೇಳಮ್ಮ. ನನ್ನ ಹೆಸರು ಬಿಂದು ಅಂತ. ನಾವು ಶ್ರೀ ಶರಣಬಸವೇಶ್ವರ ಶಿಕ್ಷಕರ ಶಿಕ್ಷಣ ಸಂಸ್ಥೆ ಕಾನಮಡುಗು ಇದ್ರ ಕಡೆಯಿಂದ ಕಾಮರಾಗಿ ಮಾತಾಡು. 60,000 ಶಿಕ್ಷಕರ ನೇಮಕಾತಿ ಆಗಬೇಕು ರಾಜ್ಯ. ಈಗಲೇ 60,000 ಹುದ್ದೆಗಳು ಖಾಲಿ ಇದಾವೆ. ಅಷ್ಟೇ. ನನ್ನ ಹೆಸರು ಬಂದ್ಬಿಟ್ಟು ಹರೀಶ್ ಅಂದ್ಬಿಟ್ಟು. ನಾವು ಶ್ರೀ ಶರಣಬಸವೇಶ್ವರ ಶಿಕ್ಷಕರ ಶಿಕ್ಷಣ ಸಂಸ್ಥೆಯಿಂದ ಬಂದಿದ್ದೀವಿ, ಕಾನಮುಡುಗಿಂದ. ನೋಡಿ, ನಮ್ಮ ಕಾನಮುಡುಗಿ ಇರೋದು ಹೊಸಳ್ಳಿ ಆ ಕಡೆ ಬರುತ್ತೆ. ಅಲ್ಲಿಂದ ಇಲ್ಲಿವರೆಗೂ ಎಕ್ಸಾಮ್ ಬರೋಕ್ಕೆ ಮಿನಿಮಮ್ ಅಂದರೆ 100 ಕಿಲೋಮೀಟರ್ಸ್ ಆಗುತ್ತೆ. ಓಕೆ, ನಾವು ಈ ಕಡೆಗೆ ಬರ್ತಿರೋದು ಗ್ರಾಮಗಳಿಂದ ಅಂದರೆ ಹಳ್ಳಿಗಳಿಂದ. ಓಕೆನಾ. ಇಲ್ಲಿ ನಮ್ಮ ತಂದೆ ತಾಯಿ ಮಾಡೋದು ಕೂಲಿ ಕೆಲಸ. ಹೌದಾ, ಕೂಲಿ ಕೆಲಸ ಮಾಡ್ಕೊತೇನೆ ನಾವು ಇದು D.Ed ಹಚ್ಚಿದ್ದೀವಿ ಅಂತಂದಮೇಲೆ ನಮಗೆ ಸ್ಕಾಲರ್ಶಿಪ್ ಬರ್ತಿರೋದೇ 3,000 ಇಲ್ಲ 2,500 ಬರ್ತೈತಿ. ಹೌದಾ, ಪ್ರತಿ ವರ್ಷ. ಅದು ಹೆಂಗೆ? ಸರ್ಕಾರ ಕೊಟ್ಟದಿಂದ ಆಧಾರಿಗೆ ಮಾತ್ರ ಸ್ಕಾಲರ್ಶಿಪ್ ಬರ್ತಿರೋದು, ಆಡಳಿತ ಕೊಟ್ಟದಿಂದ ಆಧಾರಿಗೆ ಬರ್ತಿಲ್ಲ. ಯಾಕೆ? ಹೌದು, ಓಕೆ, ಆಡಳಿತ ಕೊಟ್ಟದಿಂದ ಅಂದರೆ ಸೀಟ್ ಫುಲ್ಲಾಗಿರ್ತವೆ, ಬಂದು ನಾವು ಜಾಯಿನ್ ಮಾಡ್ಕೊಂಡಿರ್ತಾರೆ ಸರ್ ಕಲೀಲಿ ಗ್ರಾಮೀಣ ಭಾಗದವರನ್ನ ಕಾರಣಕ್ಕೋಸ್ಕರ ಸರ್ಗಳೆಲ್ಲ ಓಕೆ ಆಯ್ತು ತೊಗೊಳ್ಳೋಣ ಅಂತ ತೊಗೊಂಡಿರ್ತಾರೆ. ಬಟ್ ನಾವು ಅವರು ವಿದ್ಯಾರ್ಥಿಗಳು, ನಾವು ವಿದ್ಯಾರ್ಥಿಗಳೇ. ಹೌದಾ, ಆಗಿರೋದ್ರಿಂದ ನಮಗೂ ಸ್ಕಾಲರ್ಶಿಪ್ ಕೊಡಬೇಕಲ್ಲ. ಅವ್ರಿಗೊಂದು ನ್ಯಾಯ, ನಮಗೊಂದು ನ್ಯಾಯ ಅಂತಂದರೆ ಸರ್ಕಾರ ಒಬ್ರಿಗೆ ಕಣಿಗೆ ಬೆಣ್ಣೆ ಒಬ್ರಿಗೆ ಕಣಿಗೆ ಸುಣ್ಣ ಹಚ್ಚಿದಂಗೆ ಮಾಡ್ತೈತೆ. ಹಂಗಾಗಿ ಎಲ್ಲರಿಗೂ ಮಿನಿಮಮ್ ಅಂದರೆ 15,000 ರೂಪಾಯಿ ಸ್ಕಾಲರ್ಶಿಪ್ ಮಾಡಿದರೆ, ಅಟ್ಲೀಸ್ಟ್ ಅಲ್ಲಿಗೆ 10,000 ಮೇಲೆ ಸ್ಕಾಲರ್ಶಿಪ್ ಮಾಡಿದರೆ ಗ್ರಾಮೀಣ ಭಾಗದವರು ಓದ್ಕೊತಾರೆ ಚೆನ್ನಾಗಿ. ಓಕೆನಾ. ಹಂಗಾಗಿ ಇದರಿಂದ ಸ್ಕಾಲರ್ಶಿಪ್ ಬಗ್ಗೆನೂ ಕೂಡ ಸ್ವಲ್ಪ ಸರ್ಕಾರ ಗಮನ ಹರಿಸ್ಕೊಂಡು ಇದ್ರ ಬಗ್ಗೆ ಎಚ್ಚೆತ್ಕೊಬೇಕಂತ ಮನವಿ ಮಾಡ್ಕೊತೀವಿ. ಆಮೇಲೆ ಸುಭಾಷ್ ಚಂದ್ರ, ನಾವು ಪದವೀಧರ ಸಂಘಟನೆಯಲ್ಲಿ ಕೂಡ ಈ ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡಿದ್ದೀವಿ. ಈ ಹಿಂದೆ ಈ ರಾಜ್ಯ ಎಲ್ಲ ಈ ಪದವೀಧರಿಗೋಸ್ಕರ ಎಲ್ಲ ಹೋರಾಟವನ್ನು ಕೂಡ ಕೈಗೊಂಡಿದ್ದೀವಿ, ಸರ್ವೆ ಕೂಡ ಮಾಡಿದ್ದೀವಿ. ನಾವು ಗುಲ್ಬರ್ಗ ವಿಭಾಗ, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೆಚ್ಚಿಗೆ ಸುಮಾರು 60,000ಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇದ್ದಾವೆ PhD ಪ್ರಾಥಮಿಕ ಶಾಲೆಗಳಲ್ಲಿ. ಆದರೆ ಸರ್ಕಾರ ಕೇವಲ ಬೆರಳಿಕೆಯಷ್ಟು ಮಾತ್ರ ಈ ಮೊನ್ನೆ 900 ಶಿಕ್ಷಕರನ್ನು ಮಾತ್ರ ನೇಮಕಾತಿ ಮಾಡಿಕೊಂಡಿದ್ದಾರೆ. ಇದು ಭಾರಿ ಅನ್ಯಾಯ. ಆಮೇಲೆ ಇಲ್ಲಿ ವಿಶೇಷವಾಗಿ ನಮ್ಮ ಗ್ರಾಮೀಣ ಭಾಗದ ಕೃಷಿ ಕೂಲಿ ಕಾರ್ಮಿಕರ ಕುಟುಂಬದ ಮಕ್ಕಳಿಗೆ ಮಾಡುವಂಥ ಘೋರವಾದ ಅನ್ಯಾಯ ಆಗ್ತಾಯಿದೆ. ಯಾಕೆಂದರೆ ಇಡೀ ದೇಶದಲ್ಲಿ ಇವತ್ತು ಕಾಕ್ರೋಚ್ ಪಾರ್ಟಿ ಮೂಲಕ ವಿದ್ಯಾರ್ಥಿಗಳು ಇವತ್ತು ಬೀದಿಗಿಳಿದಿದ್ದಾರೆ. ಆಮೇಲೆ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಇದೆ. ಇವತ್ತು ಕೂಡ ಉತ್ತರ ಪ್ರದೇಶದಲ್ಲಿ ಮತ್ತು ಬಿಹಾರದಲ್ಲಿ ಪ್ರಾಥಮಿಕ ಶಾಲೆ ಮಕ್ಕಳು ಕೂಡ ಇವತ್ತು ಬೀದಿಗಿಳಿದಿದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಗ್ರಾಮೀಣ ಭಾಗದ ಒಂದು ಪ್ರದೇಶಗಳ ಶಿಕ್ಷಣ ಅಭಿವೃದ್ಧಿಯ ದೃಷ್ಟಿಯಿಂದಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಕರ ನೇಮಕಾತಿ ಆಗಬೇಕು ಅನ್ನುವಂಥ ಆಶಯವಾಗಿದೆ. ಏಕೆಂದರೆ ನಾವು D.Ed ಮಾಡುವಂಥ ವಿದ್ಯಾರ್ಥಿಗಳು ಎಲ್ಲರೂ ಸಾಮಾನ್ಯ ರೈತರ ಮಕ್ಕಳು. ಭಾಳ ಕಡಿಮೆ ಫೀಸ್ ಇರುತ್ತೆ, ಕೇವಲ 7,065 ರೂಪಾಯಿ ಸರ್ಕಾರಿ ಶುಲ್ಕವನ್ನು ಕಟ್ಟುವುದರ ಮೂಲಕ ಈ ವಿದ್ಯಾರ್ಥಿಗಳು ಒಂದು ಕಾಲೇಜಿನ ಪ್ರವೇಶ ಹೊಂದ್ತಾರೆ. ಆದರೆ ಇವತ್ತು ಸರ್ಕಾರ ಅವರಿಗೆ ಖರ್ಚು ವೆಚ್ಚ ಮತ್ತು ಇಂಟರ್ನ್ಶಿಪ್ ಮತ್ತು ಪಾಕೆಟ್ ಟೀಚಿಂಗ್ ಅಂತೇಳಿ ಅವರಿಗೆ 20,000ಕ್ಕೆ ಹೆಚ್ಚು ವಿದ್ಯಾರ್ಥಿ ವೇತನವನ್ನು ಕೊಡಬೇಕಾಗತ್ತೆ. ಆದರೆ ಇನ್ನೊಂದು ರೀತಿಯಲ್ಲಿ ಇವತ್ತು ತಾರತಮ್ಯ ಮಾಡ್ತಾ ಇದೆ. ಮೆಡಿಕಲ್ ಇಂಜಿನಿಯರಿಂಗ್ ಕೋರ್ಸ್ ಓಕೆ, ಶ್ರೀಮಂತರು ಮೆಡಿಕಲ್ ಇಂಜಿನಿಯರಿಂಗ್ ಕೋರ್ಸ್ ಮಾಡ್ತಾರೆ ಓಕೆ, ಆದರೆ ರೈತರ ಮಕ್ಕಳು D.Ed ಮತ್ತು B.Ed ಕೋರ್ಸನ್ನು ಮಾಡ್ತಾರೆ. ಇಂಥ ವಿದ್ಯಾರ್ಥಿಗಳು ಆಡಳಿತ ಮಂಡಳಿ ಕೋಟದಲ್ಲಿ ಆಯ್ಕೆಯಾದರೂ ಕೂಡ ಅವರಿಗೂ ಕೂಡ ಕನಿಷ್ಠ 20,000 ವಿದ್ಯಾರ್ಥಿ ವೇತನವನ್ನು ಕೊಡಬೇಕು. ಜೊತೆಗೆ ಸರ್ಕಾರಿ ಕೋಟದಲ್ಲಿರ್ತಕ್ಕಂಥ ವಿದ್ಯಾರ್ಥಿ ಕೂಡ ಒಂದು 20,000 ವಿದ್ಯಾರ್ಥಿ ವೇತನವನ್ನು ಕೊಡಬೇಕು ಅಂತೇಳಿ ನನ್ನ ಸ್ವತಃ ಅಧ್ಯಯನದ ಪ್ರಕಾರ ನಾನು ಅರ್ಥಕೊಂಡಿದ್ದೇನೆ. ಯಾಕೆಂದರೆ ಹಿಂದೆ ಬೆಳಗಾವಿ ಅಧಿವೇಶನ ನಡೆದಾಗ ಇಡೀ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳು D.Ed B.Ed ಪದವೀಧರರು ವಿಧಾನಸೌಧದ ಮುಂದೆಯಲ್ಲಿ ಬೆಳಗಾವಿಯಲ್ಲಿ ಪ್ರತಿಭಟನೆ ಮಾಡಿದಾಗ ನಮ್ಮ ಸಂತೋಷ್ ಲಾಡ್ ಅವರು ಜೊತೆಗೆ ಶಿಕ್ಷಣ ಸಚಿವರು ಕೂಡ ಹೆಚ್ಚಿನ ವಿದ್ಯಾರ್ಥಿ ವೇತನವನ್ನು ನೀಡಲಾಗ್ತದೆ ಅಂತ ಹೇಳಿದ್ರು. ಆದರೂ ಕೂಡ ಅದು ಪರಿಪೂರ್ಣ ಬೇಡಿಕೆ ಈಡೇರಿದಿಲ್ಲ. ಈಗಲೇ ಕೇವಲ 2,500 ಅಷ್ಟು ಮಾತ್ರ ಇವತ್ತು ನಮ್ಮ ವಿದ್ಯಾರ್ಥಿಗಳ ಖಾತೆಗೆ ಹಣ ಬಂದಿದೆ. ಭಾಳ ಕಡಿಮೆ SC/ST ವಿದ್ಯಾರ್ಥಿಗೆ ಬರ್ತಾ ಇರೋದು. ಇದು ಭಾಳ ಘೋರ ಅನ್ಯಾಯವಾಗಿದೆ ಅಂತ ಹೇಳ್ಬೋದು. ಹಾಗಾಗಿ ವಿದ್ಯಾರ್ಥಿ ವೇತನವನ್ನು ಸಕಾಲಕ್ಕೆ ಭರಿಸಬೇಕು ವಿದ್ಯಾರ್ಥಿಗಳಿಗೆ. ಆ ಕೋರ್ಸಿನ ಅವಧಿಯಲ್ಲಿ ಇವತ್ತು ಕೂಡ 2 ವರ್ಷ ಕಳೆದರೂ ಕೂಡ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಬಂದಿರುವುದಿಲ್ಲ. ಇದರ ಬಗ್ಗೆ ಸರ್ಕಾರ ಪರಿಶೀಲಿಸಬೇಕು, ತನಿಖೆ ಕೈಗೊಳ್ಳಬೇಕಂತೇಳಿ ನಾನು ಮಾನ್ಯ ಶಿಕ್ಷಣ ಮಂತ್ರಿಗಳಲ್ಲಿ ಮತ್ತು
ನಾನು ಮನವಿ ಮಾಡ್ಕೊಳ್ತೀನಿ. ಜೊತೆಗೆ ಮುಖ್ಯಮಂತ್ರಿಗಳು ಕೂಡ ಹಳ್ಳಿಗಾಡಿನಿಂದ ಬಂದಿರುವಂಥವ್ರು, ಅವರು ಕೂಡ ಹಳ್ಳಿಗಾಡಿನ ಯುವಕರ ಪರವಾಗಿ, ನಿರುದ್ಯೋಗಿ ಪದವೀಧರರ ಪರವಾಗಿ ಅವರು ನಿರ್ವಹಿಸಬೇಕು ಅಂತೇಳಿ ನಾನು ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಏಕೆಂದರೆ ಕೇಂದ್ರ ಸರ್ಕಾರ NEP ಹೊಸ ಶಿಕ್ಷಣ ನೀತಿಯ ಪ್ರಕಾರ 6% ಹಣವನ್ನು ಬಜೆಟಲ್ಲಿ ಮೀಸಲಿಡಬೇಕು GDPಯಲ್ಲಿ. ಆದರೆ ಇವತ್ತು ಕೇವಲ 4% ಅಷ್ಟು ಹಣವನ್ನು ಮಾತ್ರ ಇವತ್ತು ಕೇಂದ್ರ ಸರ್ಕಾರ ಶಿಕ್ಷಣಕ್ಕಾಗಿ ಮೀಸಲಿಡ್ತಾ ಇದೆ. ಅದು ಉನ್ನತ ಶಿಕ್ಷಣಕ್ಕಾಗಿ UGC ಯೂನಿವರ್ಸಿಟಿ ಎಜುಕೇಷನ್ಗೆ ಹೆಚ್ಚು ಹಣ ವ್ಯಯ ಆಗ್ತಾ ಇದೆ. ನಮ್ಮ ಪ್ರಾಥಮಿಕ ಶಾಲೆಯ ಶಿಕ್ಷಣದ ಗುಣಮಟ್ಟ ಭಾಳ ಕೆಳಮಟ್ಟದಾಗಿದೆ. ಅದು ವಿಶೇಷವಾಗಿ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಬೇಕಾದ್ರೆ ಹೆಚ್ಚಿನ ಅನುದಾನವನ್ನು ನಮ್ಮ ಪ್ರಾಥಮಿಕ ಶಾಲೆಗೆ ನೀಡಬೇಕು. ಜೊತೆಗೆ ಹೆಚ್ಚು ಸಂಖ್ಯೆಯಲ್ಲಿ ನಮ್ಮ ಕನ್ನಡ ಶಾಲೆಗಳನ್ನು ಇವತ್ತು ಉಳಿಬೇಕಾಗಿದೆ. ಕನ್ನಡ ಶಾಲೆಗಳ ಉಳಿತಾಯ ಆದರೆ ಅದು ನಮ್ಮ ಕನ್ನಡ ಶಾಲೆ ಇವತ್ತು ಉಳಿಕೆ ಆದರೆ ಗ್ರಾಮೀಣ ಭಾಗದ ರೈತರ ಮಕ್ಕಳು ಉತ್ತಮವಾದ ಶಿಕ್ಷಣ ಪಡೀತಾರೆ. ಅವರು ಕೂಡ ಉನ್ನತ ಹಂತಕ್ಕೆ ಜಿಲ್ಲಾಧಿಕಾರಿಗಳು, ಡಾಕ್ಟರ್ಗಳು, ಇಂಜಿನಿಯರ್ಸ್ಗಳು, ಈ ದೇಶದ ರಕ್ಷಕರು, ಸೈನಿಕರಾಗಲಿಕ್ಕೆ ಸಾಧ್ಯತೆ ಇದೆ. ಯಾಕಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ದೇಶದ ಗಡಿಯನ್ನು ಕಾಯ್ತಾ ಇರೋದು ನಮ್ಮ ರೈತರ ಮಕ್ಕಳೇ. ನಮ್ಮ ಹಳ್ಳಿಗಾಡಿನ ರೈತರ ಮಕ್ಕಳೇ ಇವತ್ತು ಈ ದೇಶದ ಗಡಿ ರಕ್ಷಣೆ ಮಾಡಿ ಕಮಾಂಡೋಗಳಿರ್ಬೋದು, ಸೈನಿಕರಾಗಿರೋದು. ಹಾಗಾಗಿ ಅಂಥ ಉತ್ತಮ ಸೈನಿಕರು ತಯಾರಾಗಬೇಕಾದ ಪ್ರಾಥಮಿಕ ಶಾಲೆಯಿಂದಲೇ. ಹಾಗೆ ಪ್ರಾಥಮಿಕ ಶಾಲಾ ಶಿಕ್ಷಕರು PST ಪ್ರಾಥಮಿಕ ಶಾಲಾ ಶಿಕ್ಷಕರು ಹೆಚ್ಚು ಸಂಖ್ಯೆಯಲ್ಲಿ ನೇಮಕಾತಿ ಮಾಡಬೇಕಂತೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನು ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಇದು ನನ್ನ